ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರಾಗೃಹ ಇಲಾಖೆ ಡಿಐಜಿ ಜಿನೇಂದ್ರರಿಂದ ತೀವ್ರಗೊಂಡಿದೆ ತನಿಖೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ಬಳಿ ಏನು ಮೊಬೈಲ್ ಪತ್ತೆ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರಾಗೃಹ ಇಲಾಖೆ ಡಿಐಜಿ ಜಿನೇಂದ್ರರಿಂದ ತನಿಖೆ ಏನಿದೆ ಅದು ತೀವ್ರಗೊಂಡಿದೆ. ಜೈಲು ಎಸ್ಪಿ ಸ್ಟೇಟ್ಮೆಂಟ್ ಅನ್ನು ಪಡೆದಿದ್ದಾರೆ ಡಿಐಜಿ ಜಿನೇಂದ್ರ ಅವರು. ಪರಪ್ಪನ ಅಗ್ರಹಾರ ಎಸ್ಪಿ ಅಂಶುಕುಮಾರ್ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬ್ಯಾರಕ್ ವಿಸಿಟ್ ವೇಳೆ ಯಾವುದೇ ಅಕ್ರಮ ಕಂಡು ಬಂದಿರಲಿಲ್ಲ, ಮೊಬೈಲ್ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಪ್ರಜ್ವಲ್ ಜೈಲು ಯೂನಿಫಾರ್ಮ್ ಮೇಲೂ ಕೂಡ ನಿಗಾವನ್ನ ವಹಿಸಿದ್ದೇವೆ, ಯಾರಿಗೂ ವಿನಾಯಿತಿ ನೀಡದಂತೆ ಅವರಿಗೆ ಸೂಚನೆ ಕೂಡ ನೀಡಲಾಗಿದೆ ಅಂತ ಹೇಳಿ ಎಸ್ಪಿ ಹೇಳಿದ್ದಾರೆ. ವಾರದೊಳಗೆ ಅಕ್ರಮದ ರಿಪೋರ್ಟ್ ಕೊಡಲು ಸೂಚನೆ ಕೂಡ ಆ ಸೂಚನೆಯ ಹಿನ್ನೆಲೆಯಲ್ಲಿ ಎಸ್ಪಿಗೆ ನೀಡಲಾಗಿದ್ದ ನೋಟಿಸ್ಗೆ ಉತ್ತರ ಪಡೆದಿದ್ದಾರೆ ಡಿಐಜಿ ಜಿನೇಂದ್ರ ಅವರು. 3 ದಿನಗಳಲ್ಲಿ ಜೈಲು ಡಿಐಜಿ ಹೇಳಿಕೆ ಹಾಗೂ ಸಾಕ್ಷಿಗಳ ಸಂಗ್ರಹ ಆಗಬೇಕು. ಬಳಿಕ ಜೈಲು ಅಕ್ರಮದ ಡಿಜಿಪಿಗೆ ವರದಿ ನೀಡಲಿರೋ ಡಿಐಜಿ ಜಿನೇಂದ್ರ ಅವರು. ಎಸ್ ವೀಕ್ಷಕರೇ ನೋಡಿ, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಇದು. ಮೊಬೈಲ್ ಏನು ಸಿಕ್ಕಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರಿ ಚರ್ಚೆ ಆಗ್ತಾ ಇತ್ತು. ಯಾರು ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟರು, ಈ ರೀತಿ ಐಷಾರಾಮಿ ಜೀವನವನ್ನು ಹೇಗೆ ನಡೆಸ್ತಾ ಇದ್ದಾರೆ ಅವರೊಳಗಡೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ತನಿಖೆ ಏನಿದೆ ಅದು ಚುರುಕುಗೊಂಡಿದೆ. ಬ್ಯಾರಕ್ ವಿಸಿಟ್ ವೇಳೆ ಏನೂ ಸಿಕ್ಕಿಲ್ಲ ಅಂತೇಳಿ ಅಲ್ಲಿನ ಎಸ್ ಪಿ ಅವರು ಹೇಳ್ತಾ ಇದ್ದಾರೆ. ಭಾರಿ ಚರ್ಚೆ ಆಗ್ತಾ ಇತ್ತು. ಕಳೆದ ಒಂದು 15 ದಿನಗಳಿಂದ ಇದರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಡಿಐಜಿ ಜಿನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಇವಾಗ ತನಿಖೆ ಚುರುಕುಗೊಂಡಿದೆ. ಪರಪ್ಪನ ಅಗ್ರಹಾರ ಎಸ್ ಪಿ ಅಂಶುಕುಮಾರ್ ಹೇಳಿಕೆ ಕೂಡ ದಾಖಲಾಗಿದೆ. ಬ್ಯಾರಕ್ ವಿಸಿಟ್ ವೇಳೆ ಯಾವುದೇ ನಮಗೆ ಅಕ್ರಮ ಕಂಡು ಬಂದಿರಲಿಲ್ಲ, ಮೊಬೈಲ್ ಯಾರು ಕೊಟ್ಟರು ಅಂತ ಹೇಳಿ ಗೊತ್ತಿಲ್ಲ, ಪ್ರಜ್ವಲ್ ಜೈಲು ಯೂನಿಫಾರ್ಮ್ ಏನಿದೆ ಅದರ ಮೇಲೂ ಕೂಡ ನಿಗಾವನ್ನು ವಹಿಸಲಾಗಿದೆ, ಯಾರಿಗೂ ಕೂಡ ವಿನಾಯಿತಿ ನೀಡಿಲ್ಲ, ನಾವು ವಿನಾಯಿತಿ ನೀಡಿದಂತೆ ಸೂಚಿಸಲಾಗಿದೆ ಅಂತೇಳಿ ಎಸ್ ಪಿ ಅವರು ಹೇಳಿದ್ದಾರೆ. ಇನ್ನು ವಾರದೊಳಗೆ ಅಕ್ರಮದ ರಿಪೋರ್ಟ್ ಕೊಡಲು ಕೂಡ ಸೂಚನೆ ನೀಡಲಾಗಿದೆ. ಎಸ್ ಪಿಗೆ ನೀಡಲಾಗಿದೆ ನೋಟಿಸ್ಗೆ ಉತ್ತರ ಪಡೆದಿದ್ದಾರೆ ಡಿಐಜಿ ಜಿನೇಂದ್ರ ಅವರು. ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎತ್ತ ಯಾಕೆ ಈ ಥರ ಆಗಿದೆ ಎಲ್ಲವೂ ಕೂಡ ತನಿಖೆ ಚುರುಕುಗೊಂಡಿದೆ. ಪ್ರಜ್ವಲ್ ರೇವಣ್ಣ ಅವರ ಕೈಗೆ ಫೋನ್ ಯಾರು ಕೊಟ್ಟರು, ಅವ್ರ ಕೈಯಲ್ಲಿ ಹೇಗೆ ಫೋನ್ ಸೇರ್ತು, ಅವ್ರು ಏನೇನೆಲ್ಲ ಒಳಗಡೆ ನಡೆಸ್ತಾ ಇದ್ರು, ಅವೆಲ್ಲವೂ ಕೂಡ ಈ ತನಿಖೆಯ ನಂತರ ಮತ್ತಷ್ಟು ಹೊರಗಡೆ ಬರುವ ಸಾಧ್ಯತೆಗಳಿದ್ದಾವೆ. ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರದ್ದು ಅವರು ಯಾವ ಕೇಸ್ನಲ್ಲಿ ಒಳಗಡೆ ಹೋಗಿದ್ದಾರಂತೇಳಿ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ, ಗೊತ್ತಿದೆ ನಿಮಗೆಲ್ಲರೂ ಕೂಡ. ಒಳಗಡೆ ಹೋಗಿಯೂ ಕೂಡ ಮತ್ತೆ ಅದೇ ಫೋನ್ ಬಳಕೆ ಮಾಡೋದು, ಅದೇ ಪೆನ್ ಡ್ರೈವ್ನಲ್ಲಿ ವಿಡಿಯೋಸನ್ನು ಇಡೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಡಿಯೋಗಳು ರಿಲೀಸ್ ಆಗಿದ್ವು. ಅವರ ಜೈಲಿನಲ್ಲಿ ಫೋನ್ ಬಳಕೆ ಮಾಡುವ ವಿಡಿಯೋಗಳು ಭಾರಿ ಚರ್ಚೆ ಆಗ್ತಾ ಇದೆ. ತನಿಖೆ ಕೂಡ ಚುರುಕುಗೊಂಡಿದೆ.